ಬಾಗಲಕೋಟೆಯ ನಗರದಲ್ಲಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ ವತಿಯಿಂದ ಹಮ್ಮಿಕೊಂಡಿರುವಂತಹ ವೀರವನಿತೆ ಕಿತ್ತೂರಿ ರಾಣಿ ಚೆನ್ನಮ್ಮಜ್ಜಿ ಅವರ 201ನೇ ವಿಜಯೋತ್ಸವ ಹಾಗೂ 247ನೇ ಜಯಂತ್ಯೋತ್ಸವ ನಿಮಿತ್ತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬೀಳೂರು ಅಜ್ಜನ ದೇವಸ್ಥಾನ ಆವರಣದಿಂದ ಕುಂಭಮೇಳಕ್ಕೆ ಮಾಜಿ ಶಾಸಕರಾಗಿರುವಂತಹ ವೀರಣ್ಣ ಚರಂತಿಮಠ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಕೂಡಲ ಸಂಗಮದ ಪೀಠದ ಜಯಬಸವ ಮೃತ್ಯುಂಜಯ ಮಹಾಸ್ವಾಮೀಜಿ ಹಾಗೂ ಹರಿಹರ ಪೀಠದ ವಚನಾನಂದ ಮಹಾಸ್ವಾಮೀಜಿಗಳು ಸಾನ್ನಿಧ್ಯ ವಹಿಸಿದ್ದರು. ಸಂಸದರಾಗಿರುವಂತಹ ಪಿಸಿ ಗದ್ದಿಗೌಡರ್, ರಾಜ್ಯಾಧ್ಯಕ್ಷರಾದಂಥ ಸೋಮನಗೌಡ ಪಾಟೀಲ್, ಜಿಲ್ಲಾಧ್ಯಕ್ಷರಾದ ರವಿಕುಮಾರ್ ಪಟ್ಟಣ್ ಸೇರಿದಂತೆ ವಿವಿಧ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಕೂಡಲ ಸಂಗಮದ ಪೀಠದ ಜಯ ಬಸವ ಮೃತ್ಯುಂಜಯ ಸ್ವಾಮೀಜಿ ಮಾತನಾಡಿ, ರಾಜ್ಯಾದ್ಯಂತ 3 ತಿಂಗಳ ಕಾಲ ಕಿತ್ತೂರಿ ರಾಣಿ ಚೆನ್ನಮ್ಮಳ ಜಯಂತಿ ಆಚರಣೆ ಮಾಡುವ ಜೊತೆಗೆ ಸಂಘಟನೆಗೆ ಹೆಚ್ಚು ಒತ್ತು ನೀಡಲಾಗುವುದು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಏನೆಲ್ಲ ಹೇಳಿದ್ದಾರೆ ನೋಡಿ. ಅಲ್ಲೇ ವಾಸ್ತವ ಮಾಡಕತ್ತೀವಿ. ಇನ್ನು ಕಡಿಮೆ ಆದಷ್ಟು ಬೇಗನೆ ಕೂಡಲ ಸಂಗಮದ ಸ್ಥಳೀಯ ಭಕ್ತರು ಯಾರು ಭೂಮಿ ದಾನ ಕೊಡ್ತಾರೋ ಆ ಭೂಮಿಯನ್ನು ಪಡ್ಕೊಂಡು ಅಥವಾ ಹೊಸ ಭೂಮಿಯನ್ನು ಹುಡುಕ್ತಿದ್ದೀವಿ. ಆ ಹೊಸ ಭೂಮಿಯಲ್ಲಿ ಆ ಮೂಲಪೀಠದ ಒಂದು ಕಟ್ಟಡವನ್ನು ಕಟ್ಟುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಮುಂದಿನ ದಿನ ಮೀಸಲಾತಿಯಲ್ಲಿ ಕರೆದಿದ್ರು, ಆಗ ಆ ಪ್ರಕಾರ ಬಂದಾಗ ಅವರು ಬಂದ್ದಾರೆ. ಅನೇಕ ಕಡೆ ಭಕ್ತರು ಕರೀತಾರೆ. ಭಕ್ತರು ಕರೆದಾಗ ಅವರು ಹೋಗ್ತಿದ್ರೆ ನಾವು ಹೋಗ್ತಿದ್ದೀವಿ. ಯಾವುದೇ ನಮ್ಮದಲ್ಲಿ ವೈಯಕ್ತಿಕವಾಗಿರ್ತಕ್ಕಂಥ ಅವ್ರ ನಡುವೆ ಯಾವುದೇ ರೀತಿ ಇರ್ತಕ್ಕಂಥ ಭಿನ್ನಾಭಿಪ್ರಾಯ ಇಲ್ಲ. ಏನು ಮೀಸಲಾತಿ ಚಳವಳಿಯಲ್ಲಿ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದೆ, ಅದು ನಮ್ಮ ಸಮಾಜ ಇದೇ ಕುತ್ಕೊಂಡೆಲ್ಲ ಬಗೆಹರಿಸ್ತಾರೆ. ಸರ್, ನವೆಂಬರ್ನ ನನಗೆ ಯಾವುದೇ ಕಾರಣಕ್ಕೆ ಸಚಿವ ಸ್ಥಾನದಿಂದ ನನಗೆ ಸಮಾಜ ಉದ್ಧಾರ ಆಗಿಲ್ಲ. ಸಚಿವ ಸ್ಥಾನ ಕೊಟ್ಟ ಮೇಲೆ ಏನೇನಾಗೈತೆ ನಿಮಗೆಲ್ಲ ಗೊತ್ತೈತಿ. ಶಾಸಕರಾದಮೇಲೆ ನ್ಯಾಯ ಕೊಡಿಸ್ಕೊಂಡಿದ್ವಿ. ಶಾಸಕರುಗಳು ಕೆಲವರು ಪ್ರಾಮಾಣಿಕ ಪ್ರಯತ್ನ ಪಟ್ಟರು. ಸಚಿವರಾದಮೇಲೆ ನ್ಯಾಯ ಕೊಡಿಸ್ತೇವೆ ಅಂತಂದರೆ ಅವರಿಂದನೂ ಪ್ರಾಮಾಣಿಕ. ಹಾಗಾಗಿ ಸಚಿವ ಸ್ಥಾನದಿಂದ ಶಾಸಕ ಸ್ಥಾನದಿಂದ ನಮ್ಮ ಸಮಾಜಕ್ಕೆ 100ಕ್ಕೆ 100ರಷ್ಟು ನ್ಯಾಯ ಸಿಗೋದು ಭಾಳ ಕಷ್ಟ. ಹಾಗಾಗಿ ಮೀಸಲಾತಿಯಿಂದ ಮಾತ್ರ ನ್ಯಾಯ ಸಿಗಲಿಕ್ಕೆ ಸಾಧ್ಯವಿದೆ. ಹಾಗಾಗಿ ಮೀಸಲಾತಿ ನಾನು ಮುಂಚೆನೇ ಹೇಳೇನೆ ಕೂಡಲ ಸಂಘ ಪಾದಯಾತ್ರೆ ಮಾಡಬೇಕಾದ್ರೆ ಸಚಿವ ಸ್ಥಾನಕ್ಕಿಂತ ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಮೀಸಲಾತಿ ಮುಖ್ಯ ಅಂತ. ಈ ಸಚಿವ ಸ್ಥಾನ ಪಡ್ಕೊಂಡವರು ಎಷ್ಟು ಮಟ್ಟಿಗೆ ಹೋರಾಟ ಮಾಡೋದು ನಿಮ್ಗೆ ಗೊತ್ತೈತಿ. ಶಾಸಕರ ಗೆದ್ದಂಥವ್ರು ಎಷ್ಟು ಮಟ್ಟಿಗೆ ಹೋರಾಟ ಮಾಡೋದು ಗೊತ್ತೈತಿ. ಹಾಗಾಗಿ ಮೀಸಲಾತಿಯಿಂದ ಮಾತ್ರ ನ್ಯಾಯ ಸಿಗಲಿಕ್ಕೆ ಸಾಧ್ಯವಿದೆ. ಅದನ್ನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ನನ್ನ ಹೋರಾಟ ಯಾವತ್ತು ಈ ದೇಶದಲ್ಲಿ ಯಾವುದೇ ಹೋರಾಟ ನಡೆದಿದ್ದರೆ ಬೀದಿಗಳು ಹೋರಾಟ ಮಾಡಿದ ಮೇಲೆ ನಮ್ಗೆ ನ್ಯಾಯ ಸಿಕ್ಕಿರ್ತಕ್ಕಂಥದ್ದು. ಕಾನೂನಾತ್ಮಕಂತ ಹೋರಾಟ ಮಾಡುವಂಥ ಅವಶ್ಯಕತೆ ಬರೋದೇ ಇಲ್ಲ. ಏನಾದರೂ ನಮ್ಮ ಮೀಸಲಾತಿ ಸಿಕ್ಕು ಕೋರ್ಟ್ನಾಗ ಇತ್ತಪ್ಪಂದ್ರೆ ಅದು ಬೇರೆ. ಇನ್ನು ನಮಗೆ ಅಧಿಕೃತ ಆದೇಶ ಪತ್ರ ಸಿಕ್ಕಿಲ್ಲ 2A ಮೀಸಲಾತಿದು. ಹಾಗಾಗಿ ಜನರು ಕಟ್ಕೊಂಡು ಹೋರಾಟ ಮಾಡಬೇಕು. 32 ವರ್ಷ ಮಾದಿಗ ಮೀಸಲಾತಿ ಹೋರಾಟ ಬೀದಿಗಳಿದ ಮೇಲೆ ನ್ಯಾಯ ಸಿಕ್ತು. ಸುಮಾರು 23 ವರ್ಷಗಳ ಕಾಲ ವಾಲ್ಮೀಕಿ ಜನಾಂಗದವರು ಬೀದಿಗಳಿಂದ ಹೋರಾಟ ಸಿಕ್ತು. ಹಾಗೆ ದೇಶದಲ್ಲಿ ಏನೇ ಪಡ್ಕೋಬೇಕಾದ್ರೆ ಬೀದಿಗಳಿಲ್ಲೇ ಬೇಕಾಗುತ್ತೆ. ಬೀದಿಗಳ ಮೇಲೆ ನ್ಯಾಯ ಸಿಕ್ಕ ಮೇಲೆ ಒಂದು ವೇಳೆ ಯಾರು ಕೋರ್ಟಿಗೆ ಹೋದಾಗ ಅವಾಗ ನಾವು ಕೋರ್ಟಿಗೆ ಹೋರಾಟ ಮಾಡೋಕ್ಕೆ ಅವಶ್ಯಕತೆ ಇತ್ತು ಹೊರತು ಈಗ ಸದ್ಯಕ್ಕೆ ಕೋರ್ಟ್ ಮುಖಾಂತರ ಮೀಸಲಾತಿ ಪಡೆಯುವಂಥದ್ದು ಸರಿಯಲ್ಲ. ನ್ಯಾಯವನ್ನು ಪಡಿಬೇಕಪ್ಪ ಅಂದರೆ ಜನಾಂದೋಲನ ಮಾಡಲೇಬೇಕು. ಜನಾಂದೋಲನವನ್ನು ಈಗಾಗಲೇ 7 ಹಂತದ ಹೋರಾಟ ಮಾಡಿ 8 ಹಂತದ ಹೋರಾಟ. ಅವರು ಗುರುಗಳು ಅವರು ಒಂದು ರೀತಿಯಲ್ಲಿ ಹೋರಾಟಕ್ಕೆ ಅವ್ರದ್ದೇ ಇರುವಂಥ ಮಾರ್ಗ ಇಟ್ಕೊಂಡ್ರೆ ನನ್ನ ಮಾರ್ಗ ಜನಪರ ಹೋರಾಟ, ಜನರ ಜೊತೆ ಇಟ್ಕೊಂಡು ಹೋರಾಟ. 8ನೇ ಹಂತದ ಮೀಸಲಾತಿ ಹೋರಾಟ. ಅದಕ್ಕೆ ಹೆಸರು ಏನಿಟ್ಟಿವಪ್ಪ ಅಂದರೆ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಅಂತೇಳಿ ರ್ಯಾಲಿ ಹೆಸರಿಟ್ಟಿವಿ. ಈಗಿನ ಮುಖ್ಯಮಂತ್ರಿಗಳು ನಮಗೆ ಮೊನ್ನೆ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿಸಿದ್ರು. ಸಂವಿಧಾನಬದ್ಧ ಮೀಸಲಾತಿ ಕೊಡೋಕ್ಕಾಗಲ್ಲ ಅಂತೇಳಿ ಗಾಯದ ಮೇಲೆ ಬರೆಯಳದಲ್ಲಿ ನಮಗೆ ನೋವು ಮಾಡಿದರು. ಹಾಗಾಗಿ ಆ ಮುಖ್ಯಮಂತ್ರಿ ಮನಸ್ಸು ಪರಿವರ್ತನೆ ಆಗಿ ನಮ್ಮನ್ನು ಅವರಾಗೆ ಕರೆದು ನೀವು ಮೀಸಲಾತಿ ಕೊಡ್ತೀವಿ ಅಂತೇಳಿ ಹೇಳೋವರೆಗೂ ಅವ್ರ ಹತ್ರ ಮತ್ತೆ ನಾವು ಮಂಡಿ ಊರಿ ಮೀಸಲಾತಿ ಕೊಡ್ರಿ ಅಂತೇಳಿ ಕೇಳಕ್ಕೆ ಹೋಗಲ್ಲ. ಅಲ್ಲಿವರೆಗೂ ಅವ್ರ ಮನಸ್ಸು ಪರಿವರ್ತನೆ ಆಗೋವರೆಗೂ ಮೀಸಲಾತಿ ಹೋರಾಟವನ್ನು ಪ್ರತಿ ತಾಲೂಕುಗಳಲ್ಲಿ, ಪ್ರತಿ ವಿಧಾನಸಭಾ ಕ್ಷೇತ್ರಗಳು, ಪ್ರತಿ ಹಳ್ಳಿಯಲ್ಲಿ ಹಿಂದಿನ ಸರ್ಕಾರ ಮಾಡ್ಕೊಂಡು ಬಂದಿರತಕ್ಕಂಥ ರೀತಿ, ಈಗಿನ ಸರ್ಕಾರ ನಡ್ಕೊಂಡಂಥ ರೀತಿ ಎಲ್ಲವನ್ನು ಜನರ ಮುಂದೆ ತೆರೆದಿಡ್ತೀನಿ. ಜನ ಯಾವ ರೀತಿಗೆ ತೀರ್ಮಾನ ಮಾಡ್ತಾರೋ ಆ ಪ್ರಕಾರವಾಗಿ ಮಾಡಬೇಕು ಅಂತೇಳಿ 8ನೇ ಹಂತದ ಹೋರಾಟವನ್ನು ಆರೋಗ್ಯದಿಂದ ಶುರು ಮಾಡಿದೆ. ರಾಜ್ಯಾದ್ಯಂತ ವಿಸ್ತರಣೆ ಮಾಡ್ತೀವಿ. ಆ ಮೂಲಕವಾಗಿ ಏನು ಡಿಸೆಂಬರ್ 10ನೇ ತಾರೀಕು ನಮ್ಮ ಮೇಲೆ ಅಟ್ಯಾಚಾರ್ಜ್ ಮಾಡಿದ್ರೆ ಆ ನೋವು, ಆ ಕಹಿ ನಮ್ಮನ್ನು ಕಾಡ್ತಾ ಇದೆ. ಹಾಗಾಗಿ ಆ ಕಹಿ ಮತ್ತು ನೋವು ಹುಡ್ಕೊಂಡು ನಾವೇನು ಬೇಜಾರು ಮಾಡ್ಕೊಂಡಿಲ್ಲ. ಒಟ್ಟಾರೆ ಮುಖ್ಯಮಂತ್ರಿ ಮನಸ್ಸು ಪರಿವರ್ತನೆಗೆ ಅವರಾಗೆ ನಮ್ಮನ್ನು ಕರೆದು ಮೀಸಲಾತಿ ಕೊಡೋ ಅಂತ ಹೇಳೋವರೆಗೂ ನಿರಂತರವಾದ ಹೋರಾಟವನ್ನು ಪ್ರತಿ ತಾಲೂಕುಗಳಲ್ಲಿ ಮಾಡಬೇಕು ಅಂತ ವಿಚಾರ ನಿರ್ಧಾರ ಮಾಡಿ ನಮ್ಮೆಲ್ಲರ ಒತ್ತಡದ ಮೇರೆಗೆ, ನಮ್ಮೆಲ್ಲರ ಭಾಳ ವರ್ಷಗಳ ಬಯಕೆ ಇತ್ತು ಕೇಂದ್ರ ಸರ್ಕಾರ ಚೆನ್ನಮ್ಮನ ಜಯಂತಿ ಮಾಡ್ಬೇಕಂತೇಳಿ. ಕಳೆದ ವರ್ಷದಿಂದ ಭಾರತ ಸರ್ಕಾರ ಚೆನ್ನಮ್ಮನ ಜಯಂತಿಯನ್ನು ಪಾರ್ಲಿಮೆಂಟ್ ಭಾಗದಲ್ಲಿ ಉಭಯ ಗುರುಗಳ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ. ಮತ್ತು ನಮ್ಮೆಲ್ಲರ ಒಂದು ಬಯಕೆ ಇತ್ತು, ಬಸವಣ್ಣವ್ರ ನಾಣ್ಯವನ್ನು ಬಿಡುಗಡೆ ಮಾಡಿತ್ತು ಸರ್ಕಾರ. ಅದೇ ರೀತಿ ಚೆನ್ನಮ್ಮ ನಾಣ್ಯವನ್ನು ಬಿಡುಗಡೆ ಮಾಡಬೇಕಂತೇಳಿ ಭಾರತ ಸರ್ಕಾರ ಮೊನ್ನೆ ದಿವಸ ಚೆನ್ನಮ್ಮನ 200 ವಿಜಯೋತ್ಸವದ ಅಂಗವಾಗಿ 200 ರೂಪಾಯಿಗಳ
ನಾಣ್ಯವನ್ನು ಬಿಡುಗಡೆ ಮಾಡಿ ಇಡೀ ಕನ್ನಡಿಗರಿಗೆ ಸಂತೋಷ ಉಂಟು ಮಾಡಿದರೆ ಆಗ ಸನ್ಮಾನ ಪ್ರಧಾನಮಂತ್ರಿಗಳಿಗೆ ಇಡೀ ಕನ್ನಡಿಗರ ಪರವಾಗಿ ನಮ್ಮ ಲಿಂಗಾಯತ ಪಂಚಮಸಾಲಿ ಸಮಾಜದ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಗ್ರಾಹಕರ ಹಕ್ಕು ರಕ್ಷಣೆಯ ಹೋರಾಟದಲ್ಲಿ ಅಖಿಲ ಭಾರತೀಯ ಗ್ರಾಹಕ ಪಂಚಾಯತ್ ಪ್ರಮುಖ ಪಾತ್ರ ವಹಿಸಿದೆ ಎಂದು ಕರ್ನಾಟಕ ಪ್ರಾಂತದ ಅಧ್ಯಕ್ಷ ಪ್ರೊಫೆಸರ್ ನರಸಿಂಹ ನಕ್ಷತ್ರಿ ಹೇಳಿದ್ದಾರೆ. ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ 1974ರಿಂದ ಗ್ರಾಹಕರ ಹಿತಕ್ಕಾಗಿ ಈ ಸಂಸ್ಥೆಯು ಕಾರ್ಯನಿರತವಾಗಿದ್ದು, ಯಾವುದೇ ಕಾನೂನು ರಕ್ಷಣೆ ಇಲ್ಲದ ಸಂದರ್ಭದಲ್ಲಿಯೂ ಹಕ್ಕುಗಳಿಗಾಗಿ ಹೋರಾಟ ಮುಂದುವರಿಸಿದೆ. ಇದರ ಫಲವಾಗಿ 1986ರಲ್ಲಿ ಕೇಂದ್ರ ಸರ್ಕಾರ ಗ್ರಾಹಕರ ಸಂರಕ್ಷಣಾ ಕಾಯ್ದೆ ಜಾರಿಗೆ ತಂದಿತು. ಈ ಹಿನ್ನೆಲೆಯಲ್ಲಿ ಡಿಸೆಂಬರ್ 24ರಂದು ರಾಷ್ಟ್ರೀಯ ಗ್ರಾಹಕರ ದಿನ ಆಚರಣೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಇಂದಿನ ಡಿಜಿಟಲ್ ಯುಗದಲ್ಲಿ ಹೊಸ ರೀತಿಯ ಮೋಸಗಳು, ಆನ್ಲೈನ್ ವಂಚನೆಗಳು ಮತ್ತು ಕೋಟಾ ಮಾರುಕಟ್ಟೆ ಚಟುವಟಿಕೆ ವಿರುದ್ಧ ಹೋರಾಡಲು 2020ರ ಗ್ರಾಹಕರ ಕಾಯ್ದೆ ಪರಿಣಾಮಕಾರಿಯಾಗಿದೆ. ರಾಜ್ಯಾದ್ಯಂತ ಜಾಗೃತಿ ಮತ್ತು ಶಿಕ್ಷಣ ಕಾರ್ಯಕ್ರಮಗಳ ಮೂಲಕ ಗ್ರಾಹಕರಿಗೆ ಅರಿವು ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು. ಈ ಒಂದು ಗ್ರಾಹಕರ ಒಂದು ಶೋಷಣೆ ಅನ್ನುವಂಥದ್ದು ಯಾತಕ್ಕೆ ಆಗ್ತಾ ಇದೆ ಅಂದರೆ, ಇವತ್ತು ಈ ಒಂದು ನಮ್ಮ ಆರ್ಥಿಕ ಸಂಕುಲದಲ್ಲಿ ನಾವು ಉತ್ಪಾದಕರಿರ್ತೇವೆ, ಅದ ನಂತರ ಅದನ್ನು ಒಂದು ಸಂಸ್ಕರಿಸೋರು ಇರ್ತಾರೆ ಅಥವಾ ಮ್ಯಾನುಫ್ಯಾಕ್ಚರ್ ಇರ್ತಾರೆ, ತದನಂತರ ಅದರಲ್ಲಿ ಎಂಪ್ಲಾಯೀಸ್ ಇರ್ತಾರೆ, ಟ್ರೇಡರ್ಸ್ ಇರ್ತಾರೆ, ದಳ್ಳಾಳಿಗಳಿರ್ತಾರೆ, ತದನಂತರ ಅದನ್ನು ಕನ್ಸ್ಯೂಮರ್ಸ್ ಅಥವಾ ಗ್ರಾಹಕರಿರ್ತಾರೆ. ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ಈ ಒಂದು ಕೆಳಮಟ್ಟದಲ್ಲಿ ಉತ್ಪಾದಕರಿರ್ಬೋದು ಅಥವಾ ಕನ್ಸ್ಯೂಮರ್ಸ್ ಅಥವಾ ಗ್ರಾಹಕರಿರ್ಬೋದು, ಅವರು ಮಾತ್ರ ವಂಚಿತರಿಗೆ ಆಗ್ತಾ ಇರುವಂಥದ್ದು ಇನ್ನೂ ತಪ್ಪಿಲ್ಲ. ಈ ಒಂದು ಶೋಷಣೆಯನ್ನು ಒಂದು ಮಟ್ಟದಲ್ಲಿ ಇನ್ನೂ ಕೂಡ ನಾನು ವಿಶ್ವವಿದ್ಯಾನಿಲಯದಲ್ಲಿ ಇದ್ದಾಗ ಕೂಡ ರೈತರ ಬಗ್ಗೆ ಮಾತಾಡಿ, ರೈತರ ಬಗ್ಗೆ ವಂಚನೆ ಆಗ್ತಾ ಇರುವಂಥದ್ದು, ಅವರಿಗೆ ಸಿಗುವಂಥ ಬೆಲೆ ಸಿಗ್ತಾ ಇರುವಂಥ ಬಗ್ಗೆ ಹಲವಾರು ಚರ್ಚೆ ಆಯಿತು. ಈಗ ಸಂಜೆ ಕೂಡ ಮತ್ತೆ ಪುನಃ ಅಲ್ಲಿ ಹೋಗ್ತಾ ಇದ್ದೀನಿ. ಇನ್ನು ಎರಡನೇದಾಗಿ ಕೊನೆಯಲ್ಲಿ ಈ ಗ್ರಾಹಕ ಯಾವ ಥರ ಒಂದು ಶೋಷಣೆ ಹೋಗೋಕ್ಕಾಗ್ತಾ ಇದ್ದಾನೆ ಅನ್ನುವಂಥದ್ದು. ಈ ಒಂದು ಆಂದೋಲನ ಶುರುವಾದ್ದರಿಂದ ಈ ಒಂದು ಕಾಯ್ದೆ ಅನ್ನುವಂಥದ್ದು ಪುನಃ 2019ರಲ್ಲಿ ಅದನ್ನು ತಿದ್ದುಪಡಿ ಮಾಡಲಾಯಿತು. ಅದರಲ್ಲಿ ಹಲವಾರು ಒಂದು ನ್ಯೂನತೆಗಳನ್ನು ಬದಲಾಯಿಸಿದರು. ಆ ಒಂದು ಕಾರಣದಿಂದಾಗಿ ಈ ಒಂದು ನಮ್ಮ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಕನ್ಸ್ಯೂಮರ್ ಕಮಿಷನ್ ಅಂತ, ಅಥವಾ ಮುಂಚೆ ಫೋರಮ್ ಅಂತಿತ್ತು, ಕನ್ಸ್ಯೂಮರ್ ಕಮಿಷನ್ ಆಯಿತು. ತದನಂತರ ರಾಜ್ಯ ಮಟ್ಟದಲ್ಲಿ ಕನ್ಸ್ಯೂಮರ್ ಸ್ಟೇಟ್ ಕಮಿಷನ್ ಆಯಿತು. ತದನಂತರ ರಾಷ್ಟ್ರ ಮಟ್ಟದಲ್ಲಿ ಕನ್ಸ್ಯೂಮರ್ ಕಮಿಷನ್ ಅಥಾರಿಟಿ ಅಂತ ಆಯಿತು. ಈ ಮೂಲಕವಾಗಿ ನಮಗೆಲ್ಲ ಗೊತ್ತಿದೆ, ಈ ಒಂದು ಕನ್ಸ್ಯೂಮರ್ ಕಮಿಷನ್ ಬರಬೇಕಾದ್ರೆ ಮುಂಚೆ ಅಥವಾ ಈ ಒಂದು ಆಂದೋಲನ ಆಗಬೇಕಾದ್ರೆ ಮುಂಚೆ ಒಂದು ಕೇಸು ಕೋರ್ಟಿಗೆ ಹೋದರೆ ಎಷ್ಟು ವರ್ಷ ತಗೊಳ್ತಾ ಇತ್ತು. ನಾನು ಇತ್ತೀಚೆಗೆ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಕೂಡ ಒಂದು ಕಾರ್ಯಕ್ರಮ ಕರೆಸಿದ್ದೆ. ಅವ್ರು ಹೇಳ್ತಾಯಿದ್ರು, ಸುಮಾರು ಇವತ್ತಿರುವಂಥ ಕೇಸುಗಳದು ಇತ್ಯರ್ಥ ಆಗಬೇಕಾದ್ರೆ ಸುಮಾರು 45 ವರ್ಷ ಆದರೂ ಆಗಿರ್ತಿಲ್ಲ. ಕೆಲವೊಂದು ಕೇಸುಗಳ ಉದಾಹರಣೆ ಕೂಡ ಕೊಟ್ಟರು. ಅಂಥ ಸಂದರ್ಭದಲ್ಲಿ ಈ ಒಂದು ಕನ್ಸ್ಯೂಮರ್ ಕಮಿಷನ್ನು ಅಥವಾ ಕನ್ಸ್ಯೂಮರ್ ಫೋರಮ್ಮು ಅಥವಾ ಈ ಒಂದು ತಿದ್ದುಪಡಿ ಆದ ನಂತರ ಈ ಒಂದು 90 ದಿವಸದೊಳಗೆ ಈ ಒಂದು ಯಾವುದೇ ಒಂದು ಪರಿಹಾರ ಕೂಡ ಕನ್ಸ್ಯೂಮರ್ ಕಮಿಷನ್ ಮೂಲಕ ಗ್ರಾಹಕನಿಗೆ ಸಂಬಂಧಪಟ್ಟದ್ದನ್ನು ಇತ್ಯರ್ಥ ಆಗುವಂಥ ಒಂದು ಸನ್ನಿವೇಶ ಇವತ್ತು ಬಂದಿದೆ. ಅದರ ಜೊತೆ ಮನೆಯಲ್ಲಿ ಯಜಮಾನರು ಸಂಪಾದನೆ ಮಾಡಿ ತಂದಾಗ ಅದನ್ನು ಖರ್ಚು ಮಾಡೋರು ಹೆಚ್ಚಾಗಿ ಮಹಿಳೆಯರು. ಮಾರುಕಟ್ಟೆಯಲ್ಲಿ ನಾವು ನೋಡೋದು ಮಹಿಳೆಯರನ್ನು. ಯಾವುದೇ ಒಂದು ಆನ್ಲೈನ್ ಶಾಪಿಂಗ್ ನೋಡಿದಾಗಲೂ ಸಹಿತ ನಾವು ಮಹಿಳೆಯರು ಮಾಡೋದೇ ನಾವು ಜಾಸ್ತಿ ನೋಡೋದು. ಹಾಗಾಗಿ ಶೋಷಣೆ ಆಗೋದು ಹೆಚ್ಚಾಗಿ ಮಹಿಳೆಯರಿಗೆ, ಗ್ರಾಹಕರಾಗಿ. ನಾವು ಮಹಿಳೆಯರಾಗಿ ನಾವು ಈ ಒಂದು ಹೇಳಬೇಕಾದ್ರೆ ಮುಂದಿನ ದಿನಗಳಲ್ಲಿ ಬಾಗಲಕೋಟೆ ಅಥವಾ ಬಾದಾಮಿ, ಬಾಗಲಕೋಟೆ ಜಿಲ್ಲೆಯಲ್ಲಿ ಮಹಿಳಾ ಸಮಾವೇಶವನ್ನು ABGP ವತಿಯಿಂದ ಹಮ್ಮಿಕೊಳ್ತಾ ಇದ್ದೀವಿ ಡಿಸೆಂಬರ್ ತಿಂಗಳಲ್ಲಿ. ನಮ್ಮ ಉದ್ದೇಶ ಏನು, ನಮ್ಮ ವಿಷಯ ಏನು ಅಂದರೆ, ಬಾದಾಮಿ ಹತ್ತಿರ ಸಿದ್ದನಕೊಳ್ಳ ಅಲ್ಲಿ ಲಜ್ಜಾಗೌರಿ ಅಂತ ಹೇಳಿ ಒಂದು ಪ್ರತಿಮೆ ಇದೆ. ನಮ್ಮ ಈ ವರ್ಷದ ABGPಯ ಒಂದು ಘೋಷಣೆಯೂ ಸಹಿತ ಈ ಲಜ್ಜಾಗೌರಿ ಕಾರ್ಯಕ್ರಮನೇ ಆಗಿದೆ. ಏನಿದು, ನಾನು ಮೊನ್ನೆ ಪೇಪರ್ ತಾವು ಬರೆದಂಥ ಒಂದು ಲೇಖನಗಳಲ್ಲೇ ನಾನು ನೋಡ್ತಾ ಇದ್ದೆ. ಈಗ ಹಳ್ಳಿಯಲ್ಲೂ ಸಹಿತ ಸೆಕ್ಷನ್ ಸಿಸೇರಿಯನ್ ಆಗೋದು ಹೆಚ್ಚಾಗ್ತಾ ಇದೆ. ಕಾರಣ ಏನು? ಅವರು ಹೇಳದಂಗೆ ಪೌಷ್ಟಿಕತೆ ಇಲ್ಲ ಅಂದರೆ ಮಹಿಳೆಗೆ ಅಷ್ಟು ಶಕ್ತಿ ಇಲ್ಲ. ನ್ಯಾಚುರಲ್ ಡೆಲಿವರಿ ಮಾಡುವಂಥ ಶಕ್ತಿ ಇಲ್ಲ. ಪ್ರಕೃತಿ ನಮಗೆ ಒಂದು ಕೊಟ್ಟಿದೆ ಗಿಫ್ಟ್. ಏನದು?
ನ್ಯಾಚುರಲ್ ಡೆಲಿವರಿ ಆಗೋದು, ಹೆರಿಗೆ ಸುಲಭವಾಗಿ ಪ್ರಕೃತಿಯ ಅನುಸಾರವಾಗಿ ಆಗುವಂಥದ್ದು. ಆದರೆ ಯಾಕೆ ಈಗ ಸಿ ಸೆಕ್ಷನ್ ಆಗ್ತಾ ಇದೆ? ಒಂದು ಕಾರಣ ಹೇಳಬೇಕಾದ್ರೆ ನಾನು ಆಗಲೇ ಹೇಳ್ದಂಗೆ ಪೌಷ್ಟಿಕಾಂಶ ಕಮ್ಮಿ ಆಗಿದೆ. ಇದು ಎಲ್ಲಿ ಹೋಗಿದೆ? ಗ್ರಾಮೀಣ ಮಟ್ಟದಲ್ಲಿ ಹೊರಟೋಗಿದೆ. ಲೇಖನದಲ್ಲಿ ಇದ್ದಂಥದ್ದೇ ವಿಷಯನ ನಾನು ಹೇಳ್ತಾ ಇರೋದು. ಮೊದಲು ಬರೀ ನಗರದ ಪ್ರದೇಶಗಳಲ್ಲಿ ಹೆಚ್ಚಾನಿದ್ದು ಸಿಸೇರಿಯನ್ ಸಿ ಸೆಕ್ಷನ್ ಆಗ್ತಾ ಇದ್ದಿದ್ದು, ಈಗ ಗ್ರಾಮೀಣ ಮಟ್ಟದಲ್ಲೂ ಸಹಿತ 50% ಮಹಿಳೆಯರಿಗೆಲ್ಲರಿಗೂ ಸಹಿತ ಸಿ ಸೆಕ್ಷನ್ ಆಗ್ತಾ ಇರೋದು. ಎರಡನೇದು ಏನು ಅಂತಂದರೆ ಭಾಳ ಸುಲಭ. ಮುಂದಿನ ಆಲೋಚನೆ ನಮ್ಮಲ್ಲಿ ಭಾಳ ಕಡಿಮೆ ಆಗಿದೆ. ಸಿ ಸೆಕ್ಷನ್ ಮಾಡಿಸ್ಕೊಳ್ಳೋ ಹೊತ್ತಿಗೆ ಎಲ್ಲವೂ ಸಹಿತ ಸರಳವನ್ನಿಸುತ್ತೆ. ಆದರೆ ನಾವು ನೋಡ್ತಾ ಇರೋದು ಇತ್ತಿತ್ತಲಾಗೆ, ನಾನು ಬೇರೆ ಕಡೆ ಡಾಕ್ಟರ್ಸ್ಗಳ ಜೊತೆ ಮಾತಾಡಬೇಕಾದ್ರೆ ಮಹಿಳೆಯರಿಗೆ ಬೆನ್ನು ನೋವು, ಭಾಳ ತೀವ್ರವಾದ ಬೆನ್ನು ನೋವು ಬರುತ್ತೆ, ಮಂಡಿಕಾಲು ನೋವು ಬರುತ್ತೆ. ಯಾಕೆ ಅಂತಂದರೆ ಆ ಸಿ ಸೆಕ್ಷನ್ ಮಾಡೋ ಹೊತ್ತಿಗೆ ಅನೆಸ್ತೇಷವನ್ನು ಕೊಡುವಂಥದ್ದು. ಅದರಿಂದ ಈ ಬೆನ್ನಿನಲ್ಲಿರುವ ಮೂಳೆಗೆ ಸ್ವಲ್ಪ ಮಟ್ಟಿಗೆ ಅದು ಹಾನಿಯ. ಇದನ್ನು ನಾವು ABGP ವತಿಯಿಂದ ಮಹಿಳೆಯರು, ಗ್ರಾಹಕರು, ಒಂದು ಮಗುವನ್ನು ಇರುವಂಥ ತಾಯಿ ಒಬ್ಬಳು ಗ್ರಾಹಕಳು, ಅವಳಿಗೆ ಪೌಷ್ಟಿಕಾಂಶ ಆಹಾರವನ್ನು ಕೊಡುವಂಥದ್ದು, ಜೊತೆಗೆ ಹೆರಿಗೆ ಸುಲಭವಾಗಿ ನೈಸರ್ಗಿಕವಾಗಿ ಆಗಲಿ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಕೋತಾ ಇದ್ದೀವಿ. ಅವರಿಗೆ ಇದನ್ನು ಮನಮುಟ್ಟುವಂಥ ಕಾರ್ಯಕ್ರಮವನ್ನು ಹಮ್ಕೋತಾ ಇದ್ದೀವಿ. ನಾನು ಆಗಲೇ ಹೇಳ್ದಂಗೆ ಇದು ಬಾದಾಮಿಲಾರು ಆಗ್ಬೋದು, ಯಾಕಂದರೆ ಸಿದ್ದನಕೊಳ್ಳ ಸಮೀಪ ಇರೋದರಿಂದ, ಅಥವಾ ಬಾಗಲಕೋಟೆಯಲ್ಲಿ ಆಗ್ಬೋದು. ಸ್ಥಳ ತೀರ್ಮಾನ ಆಗುತ್ತೆ. ಮಾಸ ಮಾತ್ರ ಡಿಸೆಂಬರ್ ತಿಂಗಳು ಅನ್ನುವಂಥದ್ದು. ಇದನ್ನು ತಮ್ಮ ಮುಂದೆ ನಾನು ಪ್ರಸ್ತುತಪಡಿಸಬೇಕು ಅಂತ ಹೇಳಿ ಅದಕ್ಕೆ ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರ. ವಿದ್ಯಾಗಿರಿಯ ರುದ್ರಂ ಆಧ್ಯಾತ್ಮಿಕ ಸಂಸ್ಥೆಯಿಂದ ಜ್ಞಾನಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದೇವೆ ಎಂದು ಸಂಸ್ಥೆಯ ಜಿಲ್ಲಾಧ್ಯಕ್ಷರಾಗಿರುವಂತಹ ವಿದ್ಯಾವತಿ ಹೆಬ್ಬಾಳ ತಿಳಿಸಿದ್ದಾರೆ. ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಆಧ್ಯಾತ್ಮಿಕ ಜ್ಞಾನದ ಕಾರ್ಯಕ್ರಮಗಳನ್ನು ಉಜ್ಜಯಿನಿಯಲ್ಲಿ ನವೆಂಬರ್ 3ರಂದು ನಡೆಯಲಿದ್ದು, ಬಾಗಲಕೋಟೆಯ ಜಿಲ್ಲೆಯಾದ್ಯಂತ ಅನೇಕ ಜನರು ಭಾಗವಹಿಸಲಿದ್ದಾರೆ. ಶಿವರುದ್ರ ಪಠಣ, ಶ್ರೀಮದ್ ಭಗವದ್ಗೀತಾ, ಲಲಿತಾ, ವಿಷ್ಣು ಸಹಸ್ರನಾಮ, ಸೌಂದರ್ಯ ಲಹರಿ, ವಚನ ಪಠಣ ಹಾಗೂ ಭಾರತೀಯ ಸಂಸ್ಕೃತಿ ಗ್ರಂಥಗಳು, ಪುರಾಣಗಳು, ಉಪನಿಷತ್ತುಗಳು ಸೇರಿದಂತೆ ಇತರ ಆಧ್ಯಾತ್ಮಿಕ ವಿಷಯಗಳ ಮೂಲಕ ಶಿಕ್ಷಣ ನೀಡಲಾಗುವುದು ಎಂದರು. ಸನಾತನ ಧರ್ಮದ ಜಾಗೃತಿ ಹಾಗೂ ಹಿಂದೂ ಧರ್ಮವನ್ನು ಬೆಳೆಸುವ ಸಂಸ್ಥೆಯ ಉದ್ದೇಶವಾಗಿದೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಸೀಮಾ ಮಣ್ಣೂರ್, ಮೀರಾ ಕಾಂಬ್ಳೆ, ಅಹುಜಾ ಪಾಟೀಲ್, ರೇಣುಕಾ ಹೆರ್ಕಲ್, ಲತಾ ಜೋಳದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಲೇಡೀಸ್ ಯಾಕೆ ಹೇಳಬಾರ್ದು, ಅದು ಆ್ಯಕ್ಚುಲಿ ಭಾಳ ಟಫ್ ಐತ್ರಿ. ಆಮೇಲೆ ಅವರು ಏನಿಲ್ಲ, ಸಾಧ್ಯ ಐತಿ ನಿಮಗೆ ಹೆಣ್ಮಕ್ಳು ಮಾಡ್ಬೋದು ಅಂತೇಳಿ ನಮಗೆ ಫಸ್ಟ್ ಬ್ಯಾಚ್ ಸ್ಟಾರ್ಟ್ ಮಾಡಿದರು. ಆಮೇಲೆ ನಾವು ಸ್ವಾಮಿ ಒಳಗೆ ಹೇಳಿದ್ವಿ, ಎಲ್ಲ ನಾವು ಕಲಿಯೋದಾಯ್ತು ಅಂತೆ, ನೀವು ಬರೀ ಕಲಿತ್ರ ಉಪಯೋಗ ಇಲ್ಲ, ನೀವು ಒಂದು 10 ಮಂದಿ ಕಲಿಸ್ಬೇಕಂತ ಹೇಳಿದ್ರೆ. ಅದಕ್ಕೆ ನಾವೆಲ್ಲ ಒಂದು ಗ್ರೂಪ್ ಮಾಡ್ಕೊಂಡು ಒಂದು 200 ಮಂದಿಗೆ ನಾವು ಕಲಿಸಿದ್ದೀವಿ. ಆ್ಯಕ್ಚುಲಿ ರುದ್ರಪಟ್ಟಣ ಭಾಳ ಟಫ್ ಐತ್ರಿ. ಅಂದರೂ ನಾವು ಏನು ನಮ್ಮಿಂದ ಕಲಿಯೋಕ್ಕಾಗುತ್ತಾ ಅಂಥೇಳಿ ಬಿಡಿಸಿ ಅದನ್ನೆಲ್ಲ ಇದನ್ನು ಮಾಡಿ ಎಲ್ಲ ಹೆಣ್ಣು ಮಕ್ಕಳಿಗೆ ಕಲಿಸಿ ಅದ್ರ ಉದ್ಯಾಪನ ನಾವು ಉಜ್ಜಯಿನಲ್ಲಿ ಇಟ್ಕೊಂಡಿವಿ. ಅದು ಬರೀ ಮಹಿಳೆಯರೇ ಮಾಡಾಕತ್ತೀವಿ ಎಲ್ಲ ಇದನ್ನು ಇಲ್ಲಾಂದ್ರೆ ಪ್ರತಿಯೊಬ್ಬರು ಏನು ಪ್ರತಿ ಸಲ ಏನಾಗ್ತದೆ, ಗಂಡು ಮಕ್ಕಳದ್ದು ಎಲ್ಲ ನಮ್ಗೆ ಸಪೋರ್ಟ್ ಎಲ್ಲ ಇರ್ತೈತಿ. ಈ ಸಲ ನಾವು ಏನು ಮಾಡ್ತೀವಿ, ನಾವು ಬರೀ ಹೆಣ್ಣು ಮಕ್ಕಳು ಹೋಗೋಣ ಅಂತೀವಿ. ಮತ್ತು 3 ಬಸ್ನು ನಾವು ಬರೀ ಲೇಡೀಸ್ ಹೊಂಟೀವಿ ರೀ. ಅದಕ್ಕೆ ಹೋಗಿ ಅಲ್ಲಿ ಉಜ್ಜಯಿನಲ್ಲಿ 2 ದಿವಸ ಇರ್ತೀವಿ, ಉದ್ಯಾಪನೆ ಮಾಡಿ ಮುಂದೆ ಸೌರಾಷ್ಟ್ರಕ್ಕೆ ಹೋಗೋದು. ಇದ್ರ ಉದ್ದೇಶ ಏನಂದ್ರೆ ನಮ್ಮ ಹೆಣ್ಮಕ್ಳಲ್ಲಿ ಸನಾತನ ಧರ್ಮದ್ದು ಜಾಗೃತ ಮಾಡೋದು. ಯಾಕಂದ್ರೆ ಇವಾಗ ಭಾಳ ಕಡಿಮೆ ಆಗಾಕತ್ತೈತೆ ರೀ. ಅದನ್ನು ನಮ್ಮ ಇದನ್ನೆಲ್ಲ ಮಾಡರ್ನ್ ಇದ್ರೊಳಗೆ ನಮ್ಮ ಸನಾತನ ಧರ್ಮ, ಹಿಂದೂ ಧರ್ಮ ಇದನ್ನೆಲ್ಲ ಬೆಳೆಸ್ಬೇಕಂತೇಳಿ ಉದ್ದೇಶದಿಂದ ನಾವು ಮಾಡಕತ್ತೀವಿ. ಬಾಗಲಕೋಟೆ ಜಿಲ್ಲೆಯ ಬೆಳಗಿ ತಾಲೂಕಿನ ಹೆರ್ಕಲ್ ಬ್ಯಾರೇಜ್ ಹಾಗೂ ಚಿಕ್ಕ ಸಂಗಮ ಪ್ರದೇಶದ ಬಳಿ ಅಭಿವೃದ್ಧಿ ನಡೆಸುವ ಕುರಿತಂತೆ ಶಾಸಕ JT ಪಾಟೀಲ್ ಅವರು ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಐತಿಹಾಸಿಕ ತಾಣ ಆಗಿರುವಂತಹ ಎರಡೂ ಪ್ರದೇಶದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸುವ ಜೊತೆಗೆ ಹಲವು ಯೋಜನೆಗಳನ್ನು ರೂಪಿಸಲು ಸೂಚನೆ ನೀಡಲಾಯಿತು. ರೆಸಾರ್ಟ್, ಬೋಟಿಂಗ್ ಹಾಗೂ ಪಕ್ಷಿಧಾಮ ಮಾಡುವ ಜೊತೆಗೆ ಇತರ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡುವಂತೆ ಅಧಿಕಾರಿಗಳಿಗೆ ಶಾಸಕ JT ಪಾಟೀಲ್ ಸೂಚನೆ ನೀಡಿದರು.
ಜಿಲ್ಲಾಧಿಕಾರಿ ಸಂಗಪ್ಪ ಹಾಗೂ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಧರ್ ಕುರೇರ್ ಸೇರಿದಂತೆ ಇತರ ಅಧಿಕಾರಿಗಳ ಜೊತೆಗೆ ಭೇಟಿ ನೀಡಿ ಪರಿಶೀಲಿಸಿ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಸಿದರು. ಇದು ನೀರು ಈ ಕಡೆ ಜಾಗ ಫಾರೆಸ್ಟ್ ಇದು ಫಾರೆಸ್ಟ್ ಲ್ಯಾಂಡ್ ಹಿಂಗೆ ಕರೆಕ್ಟ್ ಕರೆಕ್ಟ್ ನಮ್ಮ ಲೊಕೇಶನ್ಗೆ ಈ ಥರ ಅಲೈನ್ಮೆಂಟ್ ಬ್ಯಾಕ್ ಇದು ಸೈಡ್ ರೋಡ್ ಇದೆ. ಸೊ ಇದು ಮೆಷರ್ ಮಾಡಿದ್ರೆ ಅಲ್ಲ 524ಕ್ಕೆ ಆಗಲ್ಲ ಸರ್ ಅದು ಆಗೋದಿಲ್ಲ. 524 ಮುಳುಗಡೆ ಆಗೋದು ಅಂತ ಹೇಳಕ್ಕೆ ನೀವ್ಯಾರು ಅವ್ರು ಸರ್ವೇದವ್ರು ಹೇಳಿದ್ರೆ ಇದು ಗುಡ್ಡ ಐತಲ್ಲ, ಇದು ಗೊಂಜಾಳದ್ದು ಗುಡ್ಡ. ಇದು ಮೇಲೆ ಇರುವುದೆಲ್ಲ ಗುಡ್ಡ ಇದು. ಈಗ ಎಷ್ಟು ಬೇಕಾಗಿತ್ತು? 524